ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ, ಅನಿರ್ದಿಷ್ಟಾವಧಿ ಧರಣಿಗೆ ಮನವಿ. ಜಮಖಂಡಿ ಅಧಿಕಾರಿಗಳ ಧೋರಣೆಯಿಂದ ಬೇಸತ್ತ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ಮನೆಗಳ ಕಂಪ್ಯೂಟರ್ ಉತ್ತಾರ ಕೊಡದೇ ಇರುವ ಕಾರಣ ಸಾವಳಗಿ ಉಪ ತಹಸೀಲ್ದಾರ ಕಚೇರಿ ಆವರಣದ ಮುಂದೆ ದಿನಾಂಕ 26/2026 ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಉಪ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಉಮೇಶ ಜಾಧವ ಮಾತನಾಡಿ, ಈ ಹಿಂದೆ ನಿಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಳತೆ ಮಾಡಲು ಬಂದು ಸರಿಯಾಗಿ ಅಳತೆ ಮಾಡದೆ ತಮ್ಮ ಮನಸ್ಸಿಚ್ಛೆ ಅಳತೆ ಮಾಡಿ ಈಗ ನಮಗೆ ಕಂಪ್ಯೂಟರ್ ಉತ್ತಾರ ಆಗದೇ ಇರು ತರ ಮಾಡಿದ್ದಾರೆ. ಈ ತೊಂದರೆಯನ್ನು ಸರಿಪಡಿಸದಿದ್ದರೆ ಸಾವಳಗಿ ಉಪ ತಹಸೀಲ್ದಾರ ಕಚೇರಿಗೆ ಬಿಗಜಡಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದರು. ಇದೇ ಸಮಯದಲ್ಲಿ ನಂದಕುಮಾರ್ ಕನೇರಿ, ಈರಪ್ಪ ಬಡಿಗೀರ, ಮಂಜುನಾಥ ಜಾಧವ, ಪ್ರವೀಣ ಲೋಹರ, ಮಲ್ಲು ನಾವಿ, ಜ್ಯೋತಿಭಾ ಜಾಧವ ಇನ್ನೂ ಅನೇಕರು ಇದ್ದರು. ವರದಿ ಸಂಪಾದಕೀಯ ಬಿ ಪವರ್ ಕನ್ನಡ ನ್ಯೂಸ್ ಜಮಖಂಡಿ. ನಮ್ಮದೇ ಆದಂಥ ಅಡಚಣೆಗಳದಾವ. ಸರ್ಕಾರ ನಮಗದ ಈಗಾಗಲೇ ಹಂಗಾಮಿ ಹಕ್ಕುಪತ್ರವನ್ನು ಕೊಟ್ಟೈತಿ. ಆ ಹಂಗಾಮಿ ಹಕ್ಕುಪತ್ರದ ಪ್ರಕಾರ ಈಗಿರುವ AC ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀವೇನಾದರೂ 26ನೇ ತಾರೀಕಿನ ಒಳಗಡೆ ನೀವು ಮಾಡಿದ ತಪ್ಪನ್ನು ತಿದ್ದಿ ಅಲ್ಲಿರುವಂಥ ಇಂದಿರಾನಗರದ ಎಲ್ಲ ನಿವಾಸಿಗಳಿಗೆ ನೀವು ಮಾಡಿರೋ ತಪ್ಪನ್ನು ತಿದ್ದಿ ಸರಿಪಡಿಸ್ಕೋಬೇಕು. ಇಲ್ಲಾಂದ್ರೆ 26ನೇ ತಾರೀಕು ನಾವು ಸಾವಳಗಿ ನಾಡ ಕಾರ್ಯಾಲಯ ಕೀಲಿ ಹಾಕಿದ್ರೆ ನಾವು ಒಳ್ಳೆ ಕೀಲಿ ತೆಗೆಯೋದಿಲ್ಲ. ಯಾಕಂತಂದ್ರೆ ನಮ್ಮ ಕೆಲಸ ಆಗುವವರೆಗೂ ನಾವು ಕೀಲಿ ತೆಗೆಯೋದಿಲ್ಲ. ಅದನ್ನು ತಪ್ಪು ಮಾಡಿದವ್ರು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರ ಸರಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಪಡಿಸ್ತೀವಿ.